ನೀವೇನಾದ್ರೂ ಕಪಲ್ಸ್ ಆಗಿದ್ರು ಓಯೋದಲ್ಲಿ ರೂಮ್ ಬುಕ್ ಮಾಡಿದ್ರೆ ಇಲ್ಲ ಮಾಡ್ಬೇಕು ಅಂತ ನೋಡ್ತಾ ಇದ್ರೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಹಿಂದೆ ಇಂಡಿಯಾದಲ್ಲಿ ಉಳ್ಕೋಬೇಕು ಅಂತ ಹೇಳಿದ್ರೆ ದೊಡ್ಡ ಹೋಟ್ಲುಗಳು ಇಲ್ಲ ಸಣ್ಣ ಪುಟ್ಟ ಲಾಡ್ಜ್ಗಳು ಎರಡು ಆಪ್ಷನ್ಸ್ ಇತ್ತು. ದೊಡ್ಡ ಹೋಟ್ಲಲ್ಲಿ ಉಳ್ಕೊಳಕ್ಕೆ ದುಡ್ಡಿನ ಸಮಸ್ಯೆ, ಸಣ್ಣ ಪುಟ್ಟ ಲಾಡ್ಜ್ ಅಲ್ಲಿ ಉಳ್ಕೊಳಕ್ಕೆ ಬೇರೆಲ್ಲ ಸಮಸ್ಯೆ. ಈ ಮಧ್ಯ ಗ್ಯಾಪ್ ಅನ್ನ ಅರ್ಥ ಮಾಡ್ಕೊಂಡು ರಿತೇಶ್ ಅಗರ್ವಾಲ್ ಅವರು ಓಯೋನ ಸ್ಟಾರ್ಟ್ ಮಾಡ್ತಾರೆ. ಸ್ಟಾರ್ಟಿಂಗ್ ಅಲ್ಲಿ ಒಳ್ಳೆ ಹೆಸರು ಮಾಡಿದಂತ ಓಯೋ ಇವರು ಒಂದು ಪಾಲಿಸಿಯಿಂದ ಡಬಲ್ ಮೀನಿಂಗ್ ಹೋಟ್ಲ್ ಆಗಿ ಕನ್ವರ್ಟ್ ಆಗುತ್ತೆ. ಓಯೋದಲ್ಲಿ 18 ವರ್ಷ ಮೇಲ್ಪಟ್ಟವರು ಯಾರೇ ಆಗಿರ್ಲಿ ವ್ಯಾಲಿಡ್ ಐಡಿ ಪ್ರೂಫ್ ನ ಕೊಟ್ಬಿಟ್ಟು ಆರಾಮಾಗಿ ರೂಮ್ ಬುಕ್ ಮಾಡ್ಕೋಬಹುದಿತ್ತು. ಯಾವ್ದೇ ರೆಸ್ಟ್ರಿಕ್ಷನ್ಸ್ ಇರ್ಲಿಲ್ಲ. ನೋಡ್ತಾ ನೋಡ್ತಾ ಜನ ಓಯೋನ ಹೋಟ್ಲ್ ಇಂತ ಹೈಟೆಕ್ ಲಾಡ್ಜ್ ಆಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ರೂಮ್ ಬುಕ್ ಮಾಡಿದೀವಿ ಅಂತ ಹೇಳೋಕೋ ಕೆಲವರು ನಾಚಿಕೆ ಪಟ್ಕೊಂತಿದ್ರು, ಯಾಕಂದ್ರೆ ಅಲ್ಲಿ ಹೋಗ್ತಿದ್ದು ಕಪಲ್ಸ್ ಮ್ಯಾಟರ್ ಮಾಡಕ್ಕೆ ಅಂತ. ಆದ್ರೆ ಡೇಟಾ ಪ್ರಕಾರ ಇಂಡಿಯಾದಲ್ಲಿ ಓಯೋನ ಜಾಸ್ತಿ ಯೂಸ್ ಮಾಡ್ತಿದ್ದು ತೀರ್ಥ ಕ್ಷೇತ್ರಗಳಿಗೆ ಹೋದಾಗ ಉಳ್ಕೊಳಕಂತೆ. ಒಂದ್ ಕಡೆ ಯು ಸರ್ಟಿಫಿಕೇಟ್ ಆಡಿಯನ್ಸ್, ಒಂದ್ ಕಡೆ ಪ್ಯೂರ್ ಎ ಸರ್ಟಿಫಿಕೇಟ್ ಆಡಿಯನ್ಸ್, ಇವೆರಡು ಮಧ್ಯ ಕ್ಲಾಶ್ ಆಗ್ತಿತ್ತಂತೆ. ಈಗ ಓಯೋ ಮ್ಯಾನೇಜ್ಮೆಂಟ್ ಡ್ಯಾಮೇಜ್ ಆಗಿರೋ ಇಮೇಜ್ ನ ಕ್ಲೀನ್ ಮಾಡ್ಕೊಂಡು ಫ್ಯಾಮಿಲೀಸ್, ಸ್ಟೂಡೆಂಟ್ಸ್, ಬಿಸ್ನೆಸ್ ಪರ್ಪಸ್ ಬರೋರು, ತೀರ್ಥ ಕ್ಷೇತ್ರಗಳಿಗೆ ಬರೋರು, ಸೋಲೋ ಟ್ರಾವೆಲ್